ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಉಂಟಾದಂತಹ ಕಾಲ್ತುಳಿತದಿಂದ 11 ಜನ ಮೃತಪಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಸಂಜೆ ತುರ್ತು ಸಭೆಯನ್ನ ಕರೆದಿದ್ದಾರಂತೆ. ಸರ್ಕಾರಕ್ಕೆ ವಿಪರೀತವಾಗಿ ಮುಜುಗರ ಆಗಿರುವಂತಹ ಪ್ರಕರಣ ಇದು. ಮತ್ಯಾರ ತಲೆದಂಡ ಅನ್ನೋದು ಪ್ರಶ್ನೆ. ಪೊಲೀಸ್ ಅಧಿಕಾರಿಗಳ ಬಳಿಕ ಮತ್ಯಾರ ವಿಕೆಟ್ ಪತನ ಆಗುತ್ತೆ ಅಂತ ಮತ್ತಷ್ಟು ಅಧಿಕಾರಿಗಳ ತಲೆದಂಡ ಮಾಡುತ್ತಾ ರಾಜ್ಯ ಸರ್ಕಾರ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಂಜೆ ತುರ್ತು ಸಭೆಯನ್ನ ಕರೆಯಲಾಗಿದೆ. ಈ ಸಭೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಿಎಸ್ ಶಾಲಿನಿ ರಜನೀಶ್ ಅವರಿಗೆ ಬುಲಾವ್ ಕೊಡಲಾಗಿದೆ. ಸೊ ಯಾರಿಗೆ ರಜೆ ಮೇಲೆ ಕಳಿಸ್ತಾರೆ, ಯಾರನ್ನ ಅಮಾನತ್ತು ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ. ಹೆಂಗಿದ್ರು ಅಧಿಕಾರಿಗಳ ತಲೆ ಕಟ್ಟಬೇಕು ಅಂತ ಸರ್ಕಾರ ಡಿಸೈಡ್ ಮಾಡ್ದಂಗಿದೆ. ಈ ಪ್ರಕರಣದಲ್ಲಿ ಇನ್ನೆಷ್ಟು ಜನರ ವಿಕೆಟ್ ಪತನ ಆಗುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ಒಂದು ಕಡೆಗೆ ಕಾಲ್ತುಳಿತದಿಂದ 11 ಜನ ಬಲಿ, ಇನ್ನೊಂದು ಕಡೆಗೆ ಸರ್ಕಾರದ ನಿರ್ಧಾರಗಳಿಂದ ಪೊಲೀಸ್ ವ್ಯವಸ್ಥೆಯಲ್ಲಿ ಅನೇಕ ಬಲಿಗಳಾಗಿದೆ ಅಂತ ಮಾತಾಡ್ತಿದ್ದಾರೆ ಜನ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಸಂಜೆ ಎಷ್ಟೊತ್ತಿಗೆ ಸಭೆಯನ್ನು ಕರೆಯಲಾಗಿದೆ? ಸಭೆ ಅಜೆಂಡಾ ಬಗ್ಗೆ ಏನೇನು ಮಾಹಿತಿ ಸಿಗ್ತಾ ಇದೆ? ಇನ್ಯಾವುದಾದ್ರೂ ವಿಕೆಟ್ ಪತನ ಆಗೋ ಚಾನ್ಸಸ್ ಇದೆಯಾ? ಮಮತಾ, ಸಭೆಯ ಅಜೆಂಡಾ ಬಗ್ಗೆ ಅಧಿಕೃತವಾಗಿ ಏನು ಹೇಳಿಲ್ಲ. ಆದ್ರೆ ತುರ್ತು ಸಭೆ ಅಂತೇಳಿ ಕಾನೂನು ಸಚಿವರು ಮತ್ತೆ ಗೃಹ ಸಚಿವರು ಮತ್ತೆ ಮುಖ್ಯ ಕಾರ್ಯದರ್ಶಿಯನ್ನ ಸಿದ್ದರಾಮಯ್ಯ ಅವರು ಬುಲಾವ್ ಕೊಟ್ಟಿದ್ದಾರೆ. ಹಾಗಾಗಿ ಸಂಜೆ ಬರಬೇಕು ಅಂತ ಹೇಳಿ. ಅಂದ್ರೆ ಕೋರ್ಟ್ ನಲ್ಲಿ ಮುಂದಿನ ನಡಾವಳಿಗಳು ಏನಿರಬೇಕು ಅನ್ನೋದು ಒಂದು. ಇನ್ನೊಂದ್ ಕಡೆ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಎಲ್ಲೊಂದ್ ಕಡೆ IPS ಮತ್ತೆ IAS ನಡೆಯುವ ರೀತಿಯಲ್ಲಿ ಕೋಲ್ಡ್ ವಾರ್ ಶುರುವಾಗಿದೆ. ಈ ನೆಲೆಯಲ್ಲಿ ಅದಕ್ಕೆ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ. ಯಾಕೆಂದ್ರೆ IPS ನಿಂದ ಒತ್ತಡವೂ ಕೂಡ ಬಂದಿರತಕ್ಕಂಥದ್ದು. ಎಲ್ಲ ಒಂದ್ ಕಡೆ IAS ಅಧಿಕಾರಿಗಳ ಮೇಲೆ ಕ್ರಮ ಯಾಕಿಲ್ಲ, ಬರೀ ಕೇವಲ IPS ಅಧಿಕಾರಿಗಳು ಮಾತ್ರ ತಪ್ಪಿತಸ್ಥರ ಅಂತ. ಹಾಗೆ ಆ ಒತ್ತಡವನ್ನ ಕಾನೂನಾತ್ಮಕವಾಗಿ ಯಾವ ರೀತಿ ಕ್ರಮ ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಕೂಡ ಗಂಭೀರವಾಗಿ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಹಾಗಾಗಿ ಅಧಿಕಾರಿಗಳ ಮಟ್ಟದಲ್ಲಿ ಮತ್ತಷ್ಟು ತಲೆದಂಡಕ್ಕೆ ಈ ಒಂದು ಸಭೆಯಲ್ಲಿ ನಿರ್ಧಾರ ಆಗತ್ತಾ ಇಲ್ವೋ ಅನ್ನೋದು ಕೂಡ ಕಾದ್ ನೋಡಬೇಕು ಮಮತಾ. ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರವೀಶ್.